ಈ ಒಳ್ಳೆಯದು ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಜನಗಳು ತುಂಬ ಸಾಫ್ಟು. ಯಾಕೆಂತಂದರೆ ನಮ್ಮ ಮಲೆನಾಡು ಪ್ರದೇಶ, ಅದರಲ್ಲೂ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಅಂತ ಹೇಳಿದ್ರೆ ಎಲ್ಲ ಸಾಫ್ಟ್ ಪರ್ಸನ್ಗಳೇ ಇರ್ತಾರೆ. ವಿಶೇಷತೆಗಳು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿ ಸಮಸ್ಯೆಗಳು ತುಂಬ ಇದೆ. ನಮ್ಮ ಮಲೆನಾಡು ಪ್ರದೇಶದಲ್ಲಿ ಸಮಸ್ಯೆಗಳು ತುಂಬ ಇದೆ. ಏನಂತಂದರೆ ಮಳೆಗಾಲ ಬಂತು ಅಂದರೆ ನಮ್ಮಲ್ಲಿ ನೋಡ್ರಿ, ಈಗ ಹೆಚ್ಚು ಕಡಿಮೆ ಒಂದು 15-20 ದಿನ ನಮ್ಮಲ್ಲಿ ಕರೆಂಟ್ ಇರಲ್ಲ. ಕರೆಂಟಿನ ಸಮಸ್ಯೆ ತುಂಬ ಇದೆ. ಯಾಕೆಂದರೆ ನಮ್ಮ ಕರೆಂಟ್ ಲೈನ್ಗಳೆಲ್ಲ ಹೋಗಿರೋದು ಹಳ್ಳಿಗಾಡಿನಲ್ಲಿ ಅಂತ ಹೇಳಿದ್ರೆ ಫಾರೆಸ್ಟ್ ಒಳಗಡೆ. ಫಾರೆಸ್ಟ್ ಒಳಗಡೆ ಹೋಗಿರೋದ್ರಿಂದ ಸಾಧಾರಣ ಗಾಡಿ ಮಳೆಗೂ ಕೂಡ ಬೀಳೋಂಥ ಮರಗಳಿದ್ದಾವೆ, ಆಕೇಶಿ ಮರಗಳು. ಈಗ ಸ್ಕೂಲ್ ಮಕ್ಕಳು ಓಡಾಡೋದಾಗಿರ್ಬೋದು, ಸಾರ್ವಜನಿಕರು ಓಡಾಡೋದಾಗಿರ್ಬೋದು. ಮೊನ್ನೆ ಇಲ್ಲಿ ಹುಂಚನಕಟ್ಟೆ ಹತ್ರ ಒಬ್ಬರು ಎಕ್ಸ್ಪರ್ಟ್ ಆಗಿಬಿಟ್ರು, ಒಬ್ಬರು ಹುಡುಗ. ಹಾಗಾಗಿ ಇದಕ್ಕೆ ಯಾವ್ದಾದ್ರು ಬೇರೆ ರೀತಿಯ ಆಲ್ಟರ್ನೇಟ್ ವ್ಯವಸ್ಥೆ, ಕರೆಂಟ್ ಲೈನಲ್ಲಿ ಅದೇನೋ ಒಂದು ಕೇಬಲ್ ಇದು ಬರುತ್ತೆ, ಆ ಥರದ್ದೊಂದು ಮಾಡಿದ್ರೆ ಸ್ಕೂಲ್ ಮಕ್ಕಳಿಗೆ ಓದಲಿಕ್ಕೆ ಮತ್ತು ಕರೆಂಟು 24 hour ಕರೆಂಟ್ ಇರುತ್ತೆ. ಇದಕ್ಕೆಲ್ಲ ಒಂದು ಅನುಕೂಲ. ಮತ್ತೊಂದು ಅಂದರೆ ಕರೆಂಟ್ ಬಗ್ಗೆ ತಾವು ಮಾತಾಡ್ತಾ ಇದ್ದೀವಿ, ಸಿಟಿಗಳತ್ತ ತಾವು ನೋಡ್ತಾ ಇದ್ದೀವಿ. ಎಲ್ಲ ಅಂದರೆ ಭೂಮಿಯಿಂದನೇ ಇವತ್ತು ಕರೆಂಟ್ ಸಪ್ಲೈ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಕೇಬಲ್ನ ಈ ಪ್ರದೇಶದಲ್ಲಿ ಕೂಡ ಹಾಗೆ ಅಳವಡಿಸ್ಬೋದಲ್ಲ? ಯಾವ ಥರ ಅಂದ್ರೆ ಈಗ ಅದು ಯೂಸ್ ಮಾಡ್ತಕ್ಕಂಥದ್ದು ಅಲ್ಲ, ಈಗ ಲೈನಲ್ಲೇ ಕೋಟಿಂಗ್ ವೈರ್ ಬರುತ್ತೆ. ಸಿಟಿಲೆಲ್ಲ ಬ್ಲ್ಯಾಕ್ ವೈರ್ ದಪ್ಪ ಕೋಟಿಂಗ್ ವೈರ್ ಹಾಕ್ತಾರೆ. ಅದನ್ನ ಹಾಕ್ಬಿಟ್ರೆ ನೀವು ಕಂಬದ ಮೇಲೆ ಏನು ತಗೊಂಡು ಹೋಗ್ಬೇಕಂತ ಏನಿಲ್ಲ. ಒಂದು ಸಾಧಾರಣ ಒಂದು 5 to 10 feet ಅಲ್ಲಿ ನೀವು ತಗೊಂಡು ಹೋದ್ರು ಸಾಕಾಗುತ್ತೆ. ಅದು ಶಾರ್ಟ್ ಸರ್ಕ್ಯೂಟ್ ಆಗಲ್ಲ, ಆ ಥರದ್ದು ಏನಿಲ್ಲ. ಈ ಥರ ಮರ ಅಕಸ್ಮಾತ್ ಬಿದ್ದರೂ ಕೂಡ ಇನ್ನು ಮಲೆನಾಡು ಪ್ರದೇಶದಲ್ಲಿ ಸಮಸ್ಯೆ ಆಗಲ್ಲ ಅಂತ ನನ್ನೊಂದು ಭಾವನೆ. ಇನ್ನೊಂದಾಗಿ ನಮ್ಮಲ್ಲಿ ಎಲ್ಲ ಕಡೆನೂ ಹಳ್ಳಿಗೆ ಜಲ್ ಜೀವನ್ ಮಿಷನ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಪ್ರಾಜೆಕ್ಟ್ ಅಲ್ಲಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಎತ್ತರದ ಅಂದ್ರೆ ವ್ಯೂ ಪಾಯಿಂಟ್ ಅಲ್ಲಿ ಟ್ಯಾಂಕ್ಗಳನ್ನು ಮಾಡಬೇಕಾಗುತ್ತೆ. ಆ ಟ್ಯಾಂಕ್ಗಳಿಗೆ ತುಂಬಾ ಸಮಸ್ಯೆ ಮಾಡ್ತಿದ್ದಾರೆ. ಯಾವುದು ಫಾರೆಸ್ಟ್ ಇಲಾಖೆಯಿಂದ ತುಂಬಾ ಸಮಸ್ಯೆಗಳು ಮಾಡ್ತಿದ್ದಾರೆ. ನಾವು ಶಾಸಕರ ಗಮನಕ್ಕೆ ತಂದ್ವಿ, ಮತ್ತೆ MP ಅವ್ರ ಗಮನಕ್ಕೆ ತಂದ್ವಿ. ಏನ್ ಮಾಡಿದ್ರು ನಮಗೆ ಫಾರೆಸ್ಟ್ ಇಲಾಖೆ ಅವ್ರದೇ ಒಂದು ಆಕ್ಟ್ ಇದೆ, ಹಾಗಾಗಿ ಅವರು ಬಿಡಕ್ ತಯಾರಿಲ್ಲ. ನಮ್ಮಲ್ಲಿ ಇಂಟೆನ್ಷನಲ್ಲಿ ನಮ್ಮ ಪಂಚಾಯತಿನಲ್ಲಿ ಒಂದು ವಾಟರ್ ಟ್ಯಾಂಕ್ ಮಾಡಲಿಕ್ಕೆ ಹೆಚ್ಚು ಕಡಿಮೆ ಒಂದು 6 ತಿಂಗಳಿಂದ ತಡೆ ಮಾಡ್ತಾ ಇದ್ದಾರೆ. ನಮ್ಮ ಅರಸಾಳು ರೇಂಜ್ ಆಫೀಸ್ ಕಡೆಯಿಂದ ನಮಗೆ ಅಡ್ಡಿ ಆಗ್ತಾ ಇದೆ. ಹಾಗಾಗಿ ಅದನ್ನೊಂದು ನಮ್ಮ ಶಾಸಕರ ಗಮನಕ್ಕೆ ತಂದಾಗ ಮೊನ್ನೆ ವಿಧಾನಸೌಧದಲ್ಲಿ ಫಾರೆಸ್ಟ್ ಮಿನಿಸ್ಟ್ರಿ ಕೂಡ ಮಾತಾಡಿದ್ದಾರೆ. ಅದು ಇನ್ನೂ ಏನು ಅಂತ ಆಗಿಲ್ಲ. ಇಂಥದ್ದೆಲ್ಲ ಸಮಸ್ಯೆಗಳು ಒಂದಿಷ್ಟು ನೀರಿನ ಸಮಸ್ಯೆ. ಈ ಸರಿ ಏನು ಇಲ್ಲಿ ಮಲೆನಾಡು ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಚೆನ್ನಾಗಿ ಮಳೆ ಆಗುತ್ತೆ, ಆದ್ರೆ ಬೇಸಿಗೆನಲ್ಲಿ ಅಷ್ಟೇ ನೀರು ಹಿಂಗ್ ಹೋಗ್ಬಿಡುತ್ತೆ. ಈಗ ಕೊಳವೆ ಬಾವಿಗಳಿರ್ಬೋದು, ಹೊಳೆಗೆ ಮೋಟರ್ ಇಡೋದಾಗಿರ್ಬೋದು, ಆ ಥರದ್ದೆಲ್ಲ ಮಾಡಿ ಹೆಚ್ಚು ಕಡಿಮೆ ಈ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಈ ಫಾರೆಸ್ಟ್ ಎಷ್ಟಿದೆ ಅಷ್ಟೇ ಅಡಿಕೆ ತೋಟಗಳನ್ನು ಮಾಡಿದ್ದಾರೆ. ಅಡಿಕೆ ತೋಟಕ್ಕೆ ನೀರು ಬೇಸಿಗೆ ತುಂಬಾ ಸಪ್ಲೈ ಮಾಡ್ತಾರೆ. ಹಾಗಾಗಿ ಅಂತರ್ಜಲದ ಪ್ರಮಾಣ ಅದರಿಂದಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಕರೆಂಟು ಅದೇ ಈಗ ಹೇಳಿದಾರ, ಈಗ ನಾವೇ ಇಡೀ ರಾಜ್ಯಕ್ಕೆ ಕರೆಂಟ್ ಕೊಟ್ಟಂತ ತಾಲೂಕು ಹೊಸನಗರ ತಾಲೂಕು ಅಂದ್ರೆ ಮುಳುಗಡೆಯಾಗಿ ಇವತ್ತು ದೇಶಾಂತರ ಆಗಿರ್ತಕ್ಕಂಥ ನಮ್ಮ ಮುಳುಗಡೆ ಸಂತ್ರಸ್ತರಿಗೆ ಇವತ್ತಿಗೂ ನಮ್ಮ ಗ್ರಾಮದಲ್ಲಿ ಎಷ್ಟೋ ಜನ ಇದ್ದಾರೆ. ಅವರಿಗೆ ಯಾವುದು ಈ ಹಕ್ಕುಪತ್ರ ಸಿಗದೆ ಇರ್ಬೋದು, ಈ ತರ ವ್ಯವಸ್ಥೆ ಇದೆ. ಆದ್ರೆ ನಾವು ಹೊರಗಡೆ ಕೂಡ ನಮಗೆ ಬೇಸಿಗೆ ಬಂದ ತಕ್ಷಣ ನಮಗೆ ಓವರ್ಲೋಡು ಟ್ರಿಪ್ ಆಗುತ್ತೆ, ಆ ಥರದ ಈ ಥರದ ಸಮಸ್ಯೆಗಳೆಲ್ಲ ಬರುತ್ತೆ. ಹಾಗಾಗಿ ಮತ್ತೊಂದು ಈಗ ಸದ್ಯದ ಪರಿಸ್ಥಿತಿ ಅಂದ್ರೆ ನಮ್ಮ ಹಳ್ಳಿಗಾಡು ರಸ್ತೆಗಳು ತುಂಬಾ ಹಾಳಾಗ್ಬಿಟ್ಟಿದೆ. ಈಗ ಹೆಚ್ಚು ಕಡಿಮೆ ಕಳೆದ ಹಿಂದೊಂದು 3-4 ವರ್ಷದ ಹಿಂದೆ ಒಂದು 5-6 ಕೋಟಿ ರೂಪಾಯಿ ಅನುದಾನದಲ್ಲಿ ನಮ್ಮ ಪಂಚಾಯತಿ ಒಂದಿಷ್ಟು ಒಂದು 15 ಕೋಟಿ ರೂಪಾಯಿ ವರ್ಕ್ ಆಗಿದೆ. ಬಟ್ ಈಗ ರೀಸೆಂಟ್ ಆಗಿ ಮತ್ತೆ ಒಂದಿಷ್ಟು ರಸ್ತೆಗಳು ಚರಂಡಿಗಳೆಲ್ಲ ಕಿತ್ಕೊಂಡು ಹೋಗಿದೆ ಮಳೆಗಾಲ. ನೀವು ಈಗ ಬರ್ತಾ ಅಂದಿವೆ ನೋಡಿರ್ಬೋದು ಎಷ್ಟು ರಸ್ತೆಗಳು ಎಲ್ಲ ಹಾಳಾಗಿದೆ ಅಂತ. ಈಗ ಮುಖ್ಯ ರಸ್ತೆಗಳೇ ಅಷ್ಟು ಹಾಳಾಗಿದೆ, ಇನ್ನು ಒಳಗಡೆ ರಸ್ತೆಲೆಲ್ಲ ಓಡಾಡಂಗೆ ಇಲ್ಲ. ನಾವು ಪಂಚಾಯತಿ ಅನುದಾನ ನಮಗೆ ಹೆಚ್ಚು ಕಡಿಮೆ ಪಂಚಾಯತಿ ಅನುದಾನ ನಿಮಗೆ ಆಗ್ಲೇ ಹೇಳಿದಾಗೆ ನಮ್ಮ ಪಂಚಾಯತಿ ಈಗ ರಿಪ್ಪನ್ಪೇಟೆ ಪಂಚಾಯತಿಗೂ ನಮ್ಮ ಪಂಚಾಯತಿಗೂ ಹೋಲಿಸ್ಕೊಂಡ್ರೆ ಅಲ್ಲಿ 1.5 ಕೋಟಿ ಇದೆ, ನಮ್ಮಲ್ಲಿ ಒಂದು 5-6 ಲಕ್ಷ ರೂಪಾಯಿ ಅನುದಾನ ಇದೆ.
ಪ್ರತಿಯೊಂದಕ್ಕೂ ನಾವು ವರ್ಗ ಒಂದ್ರಲ್ಲಿ ದುಡ್ಡು ಕೊಡಬೇಕು. ನೀವು ಈಗ ಸರ್ಕಾರದವ್ರು ಏನ್ ಮಾಡಿರ್ತಾರೆ, 15 ಫೈನಾನ್ಸ್ ಅಲ್ಲಿ ಒಂದು 30-35 ಲಕ್ಷ ರೂಪಾಯಿ ನಮಗೆ ಅನುದಾನ ಅನುದಾನ ಅಂತ ಹೇಳಿ ಪಂಚಾಯತಿ ಕೊಡ್ತಾರೆ. ಅದು ಬಿಟ್ರೆ ನಾವು NRIGಲಿ ಮಾಡ್ಬೇಕಾಗುತ್ತೆ. NRIGಲಿ ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ, ನಮ್ಮಲ್ಲಿ ಈಗ ಯಾವ ತರದ್ದು ಅಗ್ರಿಕಲ್ಚರ್ ಕೆಲಸ ಮಾಡಿದ್ರು ಕೂಡ ಒಂದು 700-800 ರೂಪಾಯಿ ಇವತ್ತು ದುಡಿಯೋಂತ ವಾತಾವರಣ ಇದೆ. ಅದರಲ್ಲಿ ಒಂದು ಏನಂತಂದ್ರೆ, ನಿಮಗೆ ಈಗ ನಮ್ಮನೆಗೆ ಯಾರೋ ಒಬ್ಬರು ಕೆಲ್ಸಕ್ಕೆ ಬಂದ್ರು ಅಂತ ಹೇಳಿದ್ರೆ ಅವ್ರಿಗೆ ಊಟ ಕೊಡ್ತೀವಿ, ಎಲ್ಲಡಿಕೆ ಕೊಡ್ತೀವಿ ನಮ್ಮ ಮಲ್ನಾಡು ಹಾಬಿ ಪ್ರಕಾರ. ಆಮೇಲೆ 2 ಹೊತ್ತು ಕಾಫಿ ಟೀ ಕೊಡ್ತೀವಿ. ಈಗ NRIG ಕೆಲ್ಸಕ್ಕೆ ಹೋದ್ರೆ ಅವನು ಮೆಜರ್ಮೆಂಟ್ ಪ್ರಕಾರ ಕೆಲಸ ಮಾಡ್ಬೇಕಾಗುತ್ತೆ. ಈಗ ಮಳೆಗಾಲದಲ್ಲಿ ಕೆಲಸ ಮಾಡೋದೇ ಬೇರೆ, ಬೇಸಿಗೆಯಲ್ಲಿ ಕೆಲಸ ಮಾಡೋದೇ ಬೇರೆ. ಬೇಸಿಗೆಯಲ್ಲಿ ಹಾರ್ಡ್ ಆಗಿರುತ್ತೆ. ಹಾರ್ಡ್ ಸಾಯಿಲ್ ಲೆಕ್ಕಾಚಾರದಲ್ಲಿ ಕೊಡ್ಬೇಕು ಅಂತಂದ್ರೆ ಅಲ್ಲಿ ಕಲ್ಲಿನ ಅಂಶ ಜಾಸ್ತಿ ಇರ್ಬೇಕು ಆ ಮಣ್ಣಲ್ಲಿ. ಅವಾಗ ಏನ್ ಮಾಡ್ತಾನೆ, ಹಾರ್ಡ್ ಸಾಯಿಲ್ ಅಂತ ಹೇಳಿ ಪೇಮೆಂಟ್ ರೈಸ್ ಮಾಡಿ ಕೊಡ್ತಾರೆ. ಅದು ಬೇಸಿಗೆಯಲ್ಲಿ ನಿಮಗೆ ಎಲ್ಲದೂ ಹಾರ್ಡ್ ಸಾಯಿಲ್ ಆಗಿರುತ್ತೆ, ಅವಾಗ ಗೊತ್ತಾಗಲ್ಲ. ಹಂಗಾಗಿ ಉದ್ಯೋಗ ಖಾತ್ರಿ ಕೆಲಸಕ್ಕೂ ಜನ ಈಗ ಬರೋಂಥ ಪ್ರಮಾಣ ಕಡಿಮೆ ಆಗುತ್ತೆ. ಈಗ ಉದ್ಯೋಗ ಖಾತ್ರಿಯಲ್ಲಿ ಕೇವಲ 2 ಗಂಟೆನೋ ಕೆಲಸಗಳನ್ನ ಮಾಡ್ತಾರೆ ಅಂತ ಸರ್. ಅದು 2 ಗಂಟೆ ಕೆಲಸ ಅಂತಲ್ಲ, ಮೆಜರ್ಮೆಂಟ್ ಮೀಟರ್ ಲೆಕ್ಕದಲ್ಲಿ ಅವರಿಗೆ ದಿನಗೂಲಿ ಕೊಡ್ತಾರೆ. ಹಾಗಾಗಿ ಅದು ಅವರು ಕೊಟ್ಟಿರೋ ಕೆಲಸನ ಈಗ ಮಳೆಗಾಲದಲ್ಲಾದ್ರೆ ಮಣ್ಣು ತೇವ ಆಗಿರುತ್ತೆ. ನಿಮಗೆ ಕೆಲಸ ಮಾಡಕ್ಕೆ ಒಂದು ಪೇಮೆಂಟಿಗೆ 2 ದಿನದ್ದು ಪೇಮೆಂಟ್ ಒಂದೇ ದಿನ ತಗೊಳ್ಳೋಷ್ಟು ವರ್ಕ್ ಮಾಡ್ಬೋದು. ಆದ್ರೆ ಅವರು ಹಾಕೋದು ಒಂದು ಕಾರ್ಡಿಗೆ 100 ಮ್ಯಾಂಡೇಸ್ ಅಂತ ಕೊಟ್ಟಿರ್ತಾರೆ. ಈಗ 100 ಮ್ಯಾಂಡೇಸಿಗೆ ದುಡಿಯೋಂಥ ದುಡ್ಡನ್ನ ಇವನು 25 ದಿನಕ್ಕೆ ಬೇರೆ ಕೆಲಸ ಮಾಡಿ ದುಡಿಯೋಂಥ ವಾತಾವರಣ ಇದೆ. ಇದು ನಮ್ಮ ಬಯಲುಸೀಮೆ ಭಾಗದಲ್ಲಿ ತುಂಬಾ ಹೊರತಾಗಿದೆ. ನಮ್ಮ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಈ ಹೆಂಗೆ ಅಂದ್ರೆ, ನಮ್ಮ ಈಗ ಈ ಒಂದು 10-15 ವರ್ಷದ ಹಿಂದಿನ ವಿಚಾರ ಕಂಪೇರ್ ಮಾಡೋದಾದ್ರೆ, ನಿಮ್ಮ ಬಯಲುಸೀಮೆ ಭಾಗದಲ್ಲಿ ಒಂದು 40-50 ಎಕರೆ ಜಮೀನು ಇರ್ತಿತ್ತು. ಅದೇ ಇಲ್ಲಿ 5 ಎಕರೆ ಅಡಿಕೆ ತೋಟ ಇದ್ದು 40-50 ಎಕರೆ ಜಮೀನಿಗೆ ಸಮಾನರಾಗಿರ್ತಿತ್ತು. ಈಗಲೂ ಅದೇ ತರ. ಈಗ ಅಡಿಕೆ ಇವತ್ತೇನೋ ಒಂದು ರೈತರಿಗೆ, ನಮ್ಮ ಮಲೆನಾಡು ರೈತರಿಗೆ ಬೆನ್ನೆಲುಬು, ಆದಾಯ, ಏನೋ ಒಂದು ಅಂತಸ್ತನ್ನು ಕಾಪಾಡ್ತಿದ್ದಾನೆ, ಒಂದು ಪೊಸಿಷನ್ ಅಲ್ಲಿ ಇದ್ದಾನೆ ಅಂತ ಹೇಳಕ್ ಕಾರಣ ಏನಂತಂದ್ರೆ, ಇವತ್ತಿನ ನಮ್ಮ ಮಲೆನಾಡಿಗೆ ಅಡಿಕೆ ಬೇಕು. ಹಾಗಾಗಿ ಆಮೇಲೆ ಇನ್ನೊಂದು ನಿಮ್ಗೆ ಆಗಲೇ ಮಾತಾಡಿದಾಗೆ, ಸರ್ಕಾರದಿಂದ ಪಂಚಾಯಿತಿಗಳಿಗೆ ನಮಗೆ ಕೊಡೋದು MLA ಅನುದಾನ ಅಂತ ಹೇಳಿಕೊಟ್ಟು MLA ಹಂಚೋದಕ್ಕಿಂತ ಒಂದು ಪಂಚಾಯತಿಗೆ ಇಷ್ಟು ಅಂತ ಕೊಟ್ಟು ಅಲ್ಲಿ ಅದನ್ನ ಡಿಸ್ಪ್ಯಾಚ್ ಮಾಡೋದು MLA ಇಂತಿಂತ ಕೆಲಸನ ಮಾಡ್ಲಿ ಅಂತ ಹೇಳಿ ನಮಗೆ ಅನಿರ್ಬಂಧಿತ ಅನುದಾನಗಳನ್ನು ಒಂದಿಷ್ಟು ಕೊಟ್ರೆ ನಮಗೆ ಸರ್ಕಾರದ ಯೋಜನೆ ಗೊತ್ತಿರಲ್ಲ. ಇಲ್ಲಿ ಯಾವುದೋ ಒಂದು ರಸ್ತೆಗೆ ಇಂಪಾರ್ಟೆಂಟ್ ಒಂದು ಮೋರಿ ಆಗ್ಬೇಕಂತ ಆಗಿರುತ್ತೆ. ಅವರು ಇದೇ ರಸ್ತೆನೇ ಮಾಡ್ಬೇಕು ಅಂತ ಹೇಳಿ ಅವರು ನಿರ್ಬಂಧನೆ ಹಾಕಿ ಇಂಥ ಕೆಲಸ ಮಾಡ್ಬೇಕು ಅಂತ ಹೇಳಿ ಕಳಿಸಿರ್ತಾರೆ. ನಮಗೆ ಆ ನಿರ್ಬಂಧಿತ ಕೆಲಸದಕ್ಕಿಂತನೂ ನಮಗೆ ಇಲ್ಲಿ ಇದು ನಿರ್ಬಂಧಿತ ಅನುದಾನಕ್ಕಿಂತ ನಮಗೆ ಅನಿರ್ಬಂಧಿತ ಅನುದಾನದಲ್ಲೂ ಒಂದಿಷ್ಟು ಜನಗಳಿಗೆ ಹತ್ರ ಆಗಂತ ಉಪಯೋಗ ಆಗಂತ ಕೆಲಸ ಮಾಡ್ಕೊಡ್ಬೋದು. ಹಾಗಾಗಿ ಅದೊಂದು ಸರ್ಕಾರದ ಗಮನಕ್ಕೆ ನಿಮ್ಮ ಕಡೆಯಿಂದ ತಲುಪಿಸಿ ಅಂತ ನನ್ನದೊಂದು ಮನವಿ. ಈಗ ಸರ್ಕಾರ ಕೊಡ್ತಕ್ಕಂಥ ಒಂದು